ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಏನಪ್ಪ ಫಿಶ್ ಹಿಡ್ಕೊಂಡು ತೋರಿಸ್ತಾಳೆ ಅಂದ್ಕೋಬೇಡಿ. ಇವತ್ತು ನಮ್ಮಪ್ಪ ಬರ್ತೀನಿ ಅಂತ ಹೇಳಿದರು. ಅವರಿಗೆ ಇಷ್ಟ ಅಂತ ನಮ್ಮ ಮನೇಲಿ ನಾವು ಕರ್ಮೀನ್ ಸಾರನ್ನ ಮಾಡ್ತಿದ್ವಿ. ಹೇಗೆ ಮಾಡ್ತಿದ್ದೀವಿ ನೋಡ್ಕೊಂಡು ಬರೋಣ ಬನ್ನಿ. ನಾವು ಕರ್ಮೀನ್ ಹುಳಿ ಮಾಡ್ತಿಲ್ಲ, ಮಸಾಲೆ ಇಟ್ಟು ಸಾಂಬಾರು ಮಾಡ್ತಿದ್ದೀವಿ. ಹಾಗಾಗಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಮಿಕ್ಸಿ ಜಾರ್ಗೆ, ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀವಿ. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಹುರುಗಡ್ಲೆ, ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕೋಬೇಕು. ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಸಾಂಬಾರು. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡನ್ನೂ ಹಾಕೋಬೇಕು. ಇವಾಗ ಇದ್ರ ಜೊತೆಗೆ ನಾವು ಹುಣಸೆಹಣ್ಣು ಹಾಕ್ಕೊಂಡಿದ್ವಿ, ಬಟ್ ಆದ್ರೂ ಟೊಮೆಟೊ ಹಾಕ್ಕೋಬೇಕು, ಯಾಕಂದರೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಹುಳಿ ಫ್ಲೇವರ್ ಇದ್ದರೆ. ಮತ್ತು ನೋಡಿ, ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ನುಣ್ಣಗೆ ರುಬ್ಕೋಬೇಕು, ನುಣ್ಣಗಾಗಿಲ್ಲ ನೋಡಿ. ಅದಕ್ಕೆ ಇನ್ನೊಂದು ಸಲ ನೀರು ಆ್ಯಡ್ ಮಾಡ್ಕೋಬೇಕು. ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಮತ್ತೆ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ತರಿ ಇರಬಾರ್ದು, ತರಿ ಇದ್ದರೆ ಅಷ್ಟು ಟೇಸ್ಟ್ ಸಿಗೋಲ್ಲ, ನುಣ್ಣಗಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ರುಬ್ತಿದ್ದೀವಿ. ರುಬ್ಬಿದ್ದಾಯಿತು ನೋಡಿ. ನುಣ್ಣಗಾದ್ಮೇಲೆ ನಾವು ಮನೇಲಿ ಮಾಡಿರೋ ಖಾರದ ಪುಡಿ ಹಾಕ್ತಿದ್ದೀವಿ. ಆ ಬೆಳ್ಳುಳ್ಳಿ ಏನು ಅಂತ ಕೇಳಬೇಡಿ, ಖಾರದ ಪುಡಿ ಉಳ್ತೋಗಬಾರ್ದು ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಹಾಕಿರೋದು. ಮತ್ತು ನೋಡಿ, ಇವಾಗ ನುಣ್ಣಗಾಯಿತು. ರುಬ್ಕೊಂಡಿದ್ದಾದ್ಮೇಲೆ ಈಗ ಸ್ಟವ್ ಅಂಟಿಸ್ಬಿಟ್ಟು ಅದ್ರ ಮೇಲೆ ಒಂದು ಬಾಣಲಿ ಇಟ್ಕೊಂಡು ನಾವೀಗ ಹುರಿದ ಅವರೆಕಾಳು ಜೊತೆ ಕರ್ಮೀನು ಹಾಕ್ಬಿಟ್ಟು ಸಾಂಬಾರು ಮಾಡ್ತಿರೋದು. ನೋಡಿ, ಅವರೆಕಾಳು ಒಣ ಅವರೆಕಾಳನ್ನ ಹುರ್ಕೋತಿದ್ದೀವಿ. ಈಗ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು, ಅದು ಬಣ್ಣ ಬದಲಾಗುತ್ತೆ, ಮತ್ತು ಸಿಡಿಯುತ್ತೆ ಕಾಳುಗಳು. ಆವಾಗ ಕಾಳುಗಳು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಅಂತ ಅರ್ಥ. ನೋಡಿ, ಹುರ್ಕೊಂಡಿದ್ದಾದಮೇಲೆ ಅದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡಿಬಿಟ್ಟು ಇವಾಗ ಅದೇ ಒಲೆ ಮೇಲೆ ಕುಕ್ಕರ್ ಇಡ್ತಿದ್ದೀವಿ ಸಾಂಬಾರಿಗೆ. ನೋಡಿ, ಕುಕ್ಕರ್ ಇಟ್ಬಿಟ್ಟು ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೀವಿ ಒಗ್ಗರಣೆಗೆ. ನಾವು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಗ್ಗರಣೆಗೆ ಈರುಳ್ಳಿ ಹಾಕೋಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಈರುಳ್ಳಿ ಬೆಂದಿದ್ದಾಯಿತು. ಇವಾಗ ನಾವೇನು ರುಬ್ಕೊಂಡಿದ್ವಿ ಮಸಾಲೆ, ಆ ಮಸಾಲೆನ ಹಾಕೋತಿದ್ದೀವಿ. ಈರುಳ್ಳಿ ಸ್ವಲ್ಪ ಒಗ್ಗರಣೆಯಲ್ಲಿ ಬೆಂದಮೇಲೆ ನಾವು ರುಬ್ಕೊಂಡಿದ್ದು ಮಸಾಲೆ ಹಾಕೋತಿದ್ದೀವಿ. ನೋಡಿ, ನಾವು ಗಟ್ಟಿಗೆ ಬೇಕಂದರೆ ಗಟ್ಟಿಗೂ ಮಾಡ್ಕೋಬೋದು, ತೆಳ್ಳಗೆ ಬೇಕಂದರೆ ತೆಳ್ಳಗೂ ಮಾಡ್ಕೋಬೋದು. ನಾವು ಒಂದು ಮೀಡಿಯಮಲ್ಲಿ ಮಾಡ್ಕೋತಿದ್ದೀವಿ ನೋಡಿ, ನೀರು ಆ್ಯಡ್ ಮಾಡಿಕೊಂಡು. ನೋಡಿ, ಮತ್ತು ಇವಾಗ ಈ ಮಸಾಲೆಗೆ ನಾವು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಹಾಕೋತಿದ್ದೀವಿ. ನೋಡಿ, ಆಲೂಗೆಡ್ಡೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು. ಒಬ್ಬೊಬ್ಬರು ಸಿಪ್ಪೆ ತೆಗಿತಾರೆ, ನಾವು ಸಿಪ್ಪೆ ತೆಗೆದಿಲ್ಲ, ಹಂಗೆ ನೀಟಾಗಿ ತೊಳೆದಿದ್ದೀವಿ. ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಬದನೆಕಾಯಿ ಹಾಕೋತಿದ್ದೀವಿ. ಆಲೂಗೆಡ್ಡೆ ಬದನೆಕಾಯಿ ಇದ್ದರೆ ಸೂಪರಾಗಿರುತ್ತೆ ಟೇಸ್ಟು ಈ ಸಾಂಬಾರುಗಳಿಗೆ. ರುಬ್ಬಾಕಿ ಮಾಡಿದ್ರು ಆಲೂಗೆಡ್ಡೆ ಬದನೆಕಾಯಿ ಯೂಸ್ ಮಾಡ್ಬೋದು, ಹಂಗೆ ಹುಳಿ ಮಾಡಿದ್ರೂ ಆಲೂಗೆಡ್ಡೆ ಬದನೆಕಾಯಿ ಯೂಸ್ ಮಾಡ್ಬೋದು. ಮತ್ತು ನೋಡಿ, ನಾವು ಹುರಿದಿಟ್ಕೊಂಡಿದ್ವಲ್ಲ ಅವರೆಕಾಳು, ಇವಾಗ ಅದನ್ನು ತೊಳಿತಿದ್ದೀವಿ. ತೊಳೆದ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೋತಿದ್ದೀವಿ. ಚೆನ್ನಾಗಿ ತೊಳಿಬೇಕು. ನೋಡಿ, ತೊಳೆದು ಅದನ್ನು ಹಾಕೋತಿದ್ದೀವಿ. ನೋಡಿ, ಆಲೂಗೆಡ್ಡೆ ಬದನೆಕಾಯಿ ಮತ್ತು ತೊಳೆದಿಟ್ಕೊಂಡಿರೋ ಅವರೆಕಾಳು ಇಷ್ಟನ್ನು ಹಾಕಾದ್ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ನೋಡಿ, ಸ್ವಲ್ಪ ಗಟ್ಟಿ ಇತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಿದ್ದೀವಿ ನಾವು. ಇವಾಗ ಅದು ಸ್ವಲ್ಪ ಅವರೆಕಾಳು ಬೇಯಬೇಕಲ್ವಾ, ಹಾಗಾಗಿ ನಾವು 2 ವಿಷಲ್ ಕೂಗಿಸ್ಕೋತಿದ್ದೀವಿ ಫಸ್ಟು. ನೋಡಿ, ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಕುಕ್ಕರು ಬೇಯಕ್ಕಿಟ್ವಿ ಕೂಗೋಕ್ಕೆ. ಕುಕ್ಕರ್ ವಿಷಲ್ ಆಗೋ ಅಷ್ಟರಲ್ಲಿ ನೋಡಿ, ನಾವು ತಂದಿರೋ ಕರ್ಮೀನು ಇದ್ದೇನೆ, ಸಣ್ಣ ಕರ್ಮೀನು. ಇದರಲ್ಲಿ ವೆರೈಟೀಸ್ ಆಫ್ ಕರ್ಮೀನುಗಳಿರ್ತವೆ, ಸಣ್ಣದು, ದಪ್ಪದು, ಇನ್ನೂ ಜಾಸ್ತಿ ದಪ್ಪದೆಲ್ಲ ಇರ್ತವೆ. ನಾವು ಸ್ವಲ್ಪ ಸಣ್ಣದು ಅಂದರೆ ಸೈಜಲ್ಲಿ ಸೆಕೆಂಡ್ ಸೈಜ್ ಇದು. ತೀರಾ ಸಣ್ಣದ್ರಿಂದ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸೆಕೆಂಡ್ ಸೈಜ್ ಬರುತ್ತೆ ಇದು. ನೋಡಿ, ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಹುರ್ಕೋತಿದ್ದೀವಿ ನೋಡಿ. ಅದೇ ಕಾಳು ಹುರಿದಿದ್ದು ಬಾಂಡ್ಲೇ ಹುರ್ಕೊತಿದ್ದೀವಿ ನೋಡಿ. ನಾವು ಚೆನ್ನಾಗಿ ಹುರ್ಕೋಬೇಕು, ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಉರಿತಾ ಗೊತ್ತಾಗುತ್ತೆ ಹಸಿ ವಾಸನೆ ಹೋಗ್ತಿರೋದು. ನೋಡಿ, ಒಬ್ರೊಬ್ರಿಗೆ ಈ ಸ್ಮೆಲ್ ಆಗಲ್ಲ. ನೋಡಿ, ಇವಾಗ ಹಸಿ ವಾಸನೆ ಹೋಗೋ ಥರ ಹುರ್ಕೊಂಡಿದ್ದಾಯಿತು. ಮತ್ತು ನೋಡಿ, ಇವಾಗ ವಿಷಲ್ ಕೂಗ್ತಿದೆ. 2 ವಿಷಲ್ ಕೂಗಿಸ್ಕೋಬೇಕು ಇದನ್ನು. ವಿಷಲ್ ಕೂಗಿದ್ಮೇಲೆ ಕುಕ್ಕರ್ ತಣ್ಣಗಾಗಬೇಕಲ್ವ ನಾವು ಕರ್ಮೀನು ಹಾಕೋಕ್ಕೆ, ಹಾಗಾಗಿ ಆಫ್ ಮಾಡ್ಬಿಟ್ಟು ಹಂಗೆ ಇಟ್ಟಿದ್ದೀವಿ. ಇವಾಗ ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಏನು ಹುರ್ಕೊಂಡಿದ್ವಿ ಕರ್ಮೀನು, ಅದನ್ನು ಚೆನ್ನಾಗಿ ತೊಳ್ಕೊತಿದ್ದೀವಿ. ನೋಡಿ, ಚೆನ್ನಾಗಿ ಸೋಸ್ಕೊಂಡು ತೊಳ್ಕೊಬೇಕು. ಆ್ಯಕ್ಚುಲಿ ಸೋಸೋದು ವೀಡಿಯೋ ಆಗಿಲ್ಲ, ಸೋಸ್ಕೊಂಡು ತೊಳ್ಕೊಬೇಕು, ಯಾಕಂದರೆ ಕಲ್ಲಿರುತ್ತವೆ ಒಂದೊಂದರಲ್ಲಿ, ಹಂಗಾಗಿ. ಮತ್ತು ನೋಡಿ, ಓಪನ್ ಮಾಡಿದ್ವಿ. ಇವಾಗ ಸಾಂಬಾರು ರೆಡಿ ಇದೆ. ನೋಡಿ, ಅವರೆಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಓಕೆ, ಇವಾಗ ನೋಡಿ, ಕರ್ಮೀನು ತೊಳೆದಿಟ್ಕೊತಿದ್ದೀವಿ ನಾವು. ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊತಿದ್ದೀವಿ.
ಇವಾಗ ತೊಳೆದಿಟ್ಕೊಂಡಾದ್ಮೇಲೆ ಮತ್ತೆ ಸ್ಟವ್ ಅಂಟಿಸ್ಕೋಬೇಕು. ಸ್ಟವ್ ಅಂಟಿಸ್ಕೊಂಡು ಏನು ಸಾಂಬಾರು ಚೆನ್ನಾಗಿ ಅವರೆಕಾಳೆಲ್ಲ ಬೆಂದಿದೆಯೋ ಆ ಸಾಂಬಾರು ಸ್ವಲ್ಪ ಕುದಿ ಬರಬೇಕು. ಮತ್ತು ಕುದಿ ಬಂದಮೇಲೆ ನಾವು ಏನು ತೊಳೆದಿಟ್ಕೊಂಡಿದ್ವಿ ಕರ್ಮೀನು, ಆ ಕರ್ಮೀನ ಸಾಂಬಾರಿಗೆ ಆ್ಯಡ್ ಮಾಡಬೇಕಷ್ಟೇ. ಒಂದು ಸಲ ಈ ಥರ ಮಳ್ಳಿದ್ರೆ ಸಾಕು, ಕರ್ಮೀನು ಆಟೋಮೆಟಿಕ್ ಬೆಂದೋಗ್ಬಿಡುತ್ತೆ. ಇದನ್ನೇನು ಜಾಸ್ತಿ ಬೇಯಿಸೋಂಗಿಲ್ಲ. ನೋಡಿ ಇವಾಗ ಈ ಥರ ತಿರುಗಿಸ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಮುಗೀತು. ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕರ್ಮೀನು, ಹುರಿದ ಅವರೆಕಾಳು ಜೊತೆ ಕರ್ಮೀನು ಸಾರು ರೆಡಿ. ನೋಡಿ ಆ ಸ್ಮೆಲ್ಲೇ ಸಖತ್ತಾಗಿದೆ. ಮತ್ತು ಈ ಮೀನು ಕರ್ಮೀನು ಇದೆಲ್ಲ ಶುಗರ್ ಪೇಷಂಟ್ ಇರೋರಿಗೆ ತುಂಬ ಒಳ್ಳೆಯದು. ಮತ್ತು ನೋಡಿ ಮುಚ್ಚಿಟ್ಬಿಟ್ಟು ಆಫ್ ಮಾಡಿದೆ ಅಷ್ಟೇ. ಒಂದು ಸಲ ಮಳ್ಳತ್ತಿದ್ರೆ ಸಾಕಿದು. ನೋಡಿ ಇವಾಗ ಇದನ್ನು ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ತಿನ್ಬೋದು. ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ತಿನ್ಬೋದು. ನೋಡಿ ಇವಾಗ ನಾವು ಅನ್ನದ ಜೊತೆ ಟ್ರೈ ಮಾಡ್ತಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.